ಅನೂಪ್ ಅವರ ಹೆಸರಿಗೆ 50 ಸೆಂಟ್ಸ್ ಜಾಗವನ್ನು ಕಾದಿರಿಸ್ತೀವಿ, ಆದಷ್ಟು ಬೇಗನೆ ಸ್ಮಾರಕವನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ಯೋಧರ ತ್ಯಾಗ ಮತ್ತು ಸಾಹಸ ಇತಿಹಾಸದಲ್ಲಿ ಸದಾ ಅಜರಾಮರ. ಇಂತಹ ವೀರ ಯೋಧರ ನೆನಪು ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗುವಂತೆ ಉಳಿಯಬೇಕು ಎಂಬುದು ಪ್ರತಿಯೊಬ್ಬರ ಆಶಯ. ಆದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೀಜಾಡಿಯ ಹುತಾತ್ಮ ಯೋಧ ಅನೂಪ್ ಪೂಜಾರಿಯವರ ಸ್ಮಾರಕ ನಿರ್ಮಿಸುವ ಭರವಸೆ ಮಾತ್ರ ಇನ್ನೂ ಈಡೇರಿಲ್ಲ. 1.5 ವರ್ಷಗಳು ಕಳೆದರೂ ಸ್ಮಾರಕ ನಿರ್ಮಾಣದ ಕೆಲಸ ಆರಂಭವಾಗದ ಹಿನ್ನೆಲೆ ಯೋಧರ ತ್ಯಾಗವನ್ನು ಶಾಶ್ವತಗೊಳಿಸುವ ಸ್ಮಾರಕ ಹಾಗೂ ಪುತ್ಥಳಿ ನಿರ್ಮಿಸುವಂತೆ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಮತ್ತೊಮ್ಮೆ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ದೇಶಭಕ್ತಿಯ ಸಂಕೇತವಾಗಬೇಕಿದ್ದ ಈ ಕನಸು ಇನ್ನೂ ನನಸಾಗದಿರುವುದೇಕೆ? ಈ ಕುರಿತ ಒಂದು ವಿಶೇಷ ವರದಿಯಿಲ್ಲಿದೆ. ನಮ್ಮ ಊರಿನ ವೀರಯೋಧ ಅನೂಪ್ ಪೂಜಾರಿ ತೀರಿ ಹೋಗಿ ನಾಡ್ದು ಡಿಸೆಂಬರಿಗೆ 2 ವರ್ಷ ಆಗುತ್ತೆ. ಅವತ್ತಿನ ದಿನ ನಮ್ಮ ಬೇಡಿಕೆ ಇತ್ತು, ಊರ ಜನರದ್ದು, ಅನೂಪ್ ಅವರ ಸ್ನೇಹಿತರು, ಸಂಘ ಸಂಸ್ಥೆಯವರು, ರಾಜಕಾರಣದ ಎಲ್ಲರದ್ದು ಬೇಡಿಕೆ ಇತ್ತು. ನಮ್ಮೂರಿನ ವೀರಯೋಧ ತೀರಿ ಹೋಗಿದ್ದಾನೆ, ಅವನ ಹೆಸರಿನಲ್ಲಿ ಸ್ಮಾರಕ ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿದ್ವಿ. ಆವಾಗ ಅದಕ್ಕೆ ಸ್ಪಂದಿಸಿದ ಸ್ಥಳೀಯ ಆಡಳಿತ ಪಂಚಾಯತಿನ 2 ಎಕರೆ ಚಿಲ್ಲರೆ ಜಾಗದಲ್ಲಿ ಅದು ಇನ್ನೂವರೆಗೆ ಆಗಲಿಲ್ಲ. ಅವ್ರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಯಾರನ್ನೂ ದೂರ್ತಾ ಇಲ್ಲ ನಾನು, ಆದರೆ ಇಲ್ಲಿವರೆಗೆ ಆಗಿಲ್ಲ. ಯಾಕಂದರೆ ಆದಷ್ಟು ಬೇಗ ಆಗಬೇಕು. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಆ 2.5 ಎಕರೆ ಜಾಗದಲ್ಲಿ 50 ಸೆಂಟ್ ಜಾಗವನ್ನು ಅನೂಪ್ ಅವರ ಫ್ಯಾಮಿಲಿ ಟ್ರಸ್ಟಿಗೆ ಇದು ಮಾಡಿದ್ರಾಗ ಅವರು ಮತ್ತು ಫ್ಯಾಮಿಲಿಯವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು, ರಾಜಕಾರಣಿಗಳು ಎಲ್ಲ ನಾವು ಸೇರಿ ಮುಂದಿನದೇ ಆ ಸ್ಮಾರಕ ಯಾವ ರೀತಿ ಮಾಡ್ಬೋದು. ಅದು ಎಲ್ಲಕ್ಕಿಂತ ಮೇಯ್ನಾಗಿ ಇದು ಒಂದು ಪ್ರವಾಸೋದ್ಯಮದ ಜಾಗ. ದೂರದ ಪ್ರವಾಸಿಗರು ಸಮೇತ ಇಲ್ಲಿ ತುಂಬ ಬರ್ತಾರೆ. ಅವರು ಬಂದಾಗ ಅನೂಪ್ ಅವರ ಸ್ಮಾರಕ ಇಲ್ಲೇ ಪಕ್ಕದಲ್ಲಿದ್ದಾಗ ಪ್ರವಾಸಿಗರು ಇಲ್ಲಿ ನೋಡ್ತಾ ಈ ಬೀಜಾಡಿಯ ಪುಣ್ಯಭೂಮಿಯಲ್ಲೇ ಒಬ್ಬ ವೀರ ಯೋಧ ಮಡಿದಿದ್ದಾನೆ, ಅವನ ಸ್ಮಾರಕಕ್ಕೆ ಹೋದಾಗ ಅಲ್ಲಿ ನಮಗೆ ಅನೂಪ್ ಅವರ ಪೂರ್ಣ ಮಾಹಿತಿಯ ಜೊತೆಗೆ ಈ ದೇಶದ ಸೈನ್ಯದ ಬಗ್ಗೆ, ದೇಶಕ್ಕಾಗಿ ಹೋರಾಡಿದ ಯೋಧರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಇಡುವ ಒಂದು ವ್ಯವಸ್ಥೆ ಆದರೆ ದೊಡ್ಡ ಪ್ರವಾಸೋದ್ಯಮ ಆಗುವುದಂದರೆ ಖಂಡಿತ. ಯಾಕಂದರೆ ನಮ್ಮ ಊರಿಗೂ ಹೆಮ್ಮೆ, ಅವರ ಕುಟುಂಬಕ್ಕೂ ಹೆಮ್ಮೆ, ಅವರ ಸ್ನೇಹಿತರಿಗೂ ಹೆಮ್ಮೆ, ಅವತ್ತಿನ ದಿನ ಅವ್ರ ಜೊತೆಗಿದ್ದ ಎಲ್ಲ ಅವರ ಸ್ನೇಹಿತರಿಗೂ, ಕುಟುಂಬ ಎಲ್ಲರಿಗೂ, ಊರಿಗೂ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನವರೆಗೂ ಗಡಿ ಗುರುತು ಮಾಡಿ ಕೊಟ್ಟಿಲ್ಲ. ಇಷ್ಟು ದಿನ ಅಂದರೆ ನಿಜವಾಗ್ಲೂ ಇಷ್ಟರೊಳಗೆ ಆಗಬೇಕಿತ್ತು. ಈಗ 1.5 ವರ್ಷ ಆಗಿ 2 ವರ್ಷ ಬಂತು. ಡಿಸೆಂಬರ್ 24 ಬಂದರೆ 2 ವರ್ಷ ಆಗುತ್ತೆ. ಇನ್ನೂ ಅದ್ರ ಬಗ್ಗೆ ಪ್ರಕ್ರಿಯೆ ಏನೂ ಆಗಲಿಲ್ಲ. ದಯವಿಟ್ಟು ಆದಷ್ಟು ಬೇಗ ನಮಗೊಂದು ಜಾಗದ ಗಡಿ ಗುರುತು ಮಾಡಿ ಅದನ್ನು ನಾವೀಗ ಟ್ರಸ್ಟ್ ಮಾಡಲಿಕ್ಕೆ, ನಮ್ಮ ಮನೆಯವರ ಲೆಕ್ಕದಿಂದ ಒಂದು ಟ್ರಸ್ಟ್ ಮಾಡಲಿಕ್ಕೆ ಹೊರಟಿತ್ತು. ಅದೊಂದು ಬೇಗ ನಮ್ಗೆ ಟ್ರಸ್ಟಿಗೆ ಬರ್ಕೊಟ್ರೆ ನಾವು ಅದರಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಮಾಡುವಂತಾರೆ. ಆದಷ್ಟು ಬೇಗ ನಮಗೆ ಇದೊಂದು ಮಾಡಿದರೆ ನಮ್ಮ ಕುಟುಂಬಕ್ಕೂ ಒಂದು ನೀವು ಅಂದರೆ ಒಂದು ಮರ್ಯಾದೆ ಸಿಗ್ತಾಗತ್ತೆ, ಅವನಿಗೊಂದು ಆತ್ಮ ಶಾಂತಿ ಸಿಗುತ್ತೆ.